ಯಾರಾದರೊಬ್ಬ ದಿಮ್ಮಿ ತೆರಿಗೆ ಕೊಟ್ಟು ಜೀವಿಸುವಂತಹ ಅಮುಸ್ಲಿಮರಿಗೆ ತೊಂದರೆಯನ್ನು ಕೊಟ್ಟರೆ ಆತನ ವಿರುದ್ಧ ನಾನು ಪರಲೋಕದಲ್ಲಿ ದಾವೆ ಹೂಡುವೆನು, ಕೇಸ್ ಮಂಡಿಸುವೆನು ಎಂದು ಸಯ್ಯದುನಾ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ. ಆದ್ದರಿಂದ ಪ್ರೀತಿಯ ಸಹೋದರರೇ, ನಾವೆಲ್ಲರೂ ಕೂಡ ಬಹಳಷ್ಟು ನಮ್ಮ ಧರ್ಮದ ವಿಚಾರಗಳನ್ನು ನಾವು ಪಾಲನೆ ಮಾಡಬೇಕಾಗಿದೆ. ಅದು ಬಹಳಷ್ಟು ಅನಿವಾರ್ಯವಾಗಿದೆ. ಹಿಂದೂ ಧರ್ಮೀಯರು ಅವರ ಧರ್ಮವನ್ನು ಪಾಲನೆ ಮಾಡಬೇಕಾಗಿದೆ, ಕ್ರೈಸ್ತರು ಅವರ ಧರ್ಮವನ್ನು ಪಾಲನೆ ಮಾಡಬೇಕಾಗಿದೆ. ಆ ಸಂದರ್ಭದಲ್ಲಿ ನಮ್ಮ ಈ ಟೊಂಕ ಅಥವಾ ಕಾಸರಗೋಡಿನಲ್ಲಿರುವಂತಹ ಒಂದು ಸೌಹಾರ್ದತೆ ಇದು ಇಡೀ ನಾಡಿಗೆ, ಇಡೀ ದೇಶಕ್ಕೆ ಮಾದರಿಯಾಗಬೇಕಾಗಿದೆ. ಪ್ರೀತಿಯ ಸಹೋದರರೇ, ಆ ರೀತಿ ಪರಸ್ಪರ ಅನ್ಯೋನ್ಯತೆಯಿಂದ ಪರಸ್ಪರ ಪ್ರೀತಿಯಿಂದ ಬದುಕುವಂತಹ ಸನ್ನಿವೇಶಗಳು ನಿರ್ಮಾಣವಾಗಬೇಕಾಗಿದೆ. ನಮ್ಮ ಕಡೆಗಳಲ್ಲಿ ಈಗಲೂ ಕೂಡ ಹಳ್ಳಿಗಳಲ್ಲಿ ಎಲ್ಲಾ ಕಡೆಗಳಲ್ಲೂ ಬಹಳ ಸಂಯಮದಿಂದ ಬದುಕುವರಿದ್ದಾರೆ. ನನ್ನ ಮನೆ ಕೆಲವೊಂದು ವರ್ಷಗಳ ಹಿಂದೆ ನಮ್ಮ ತರವಾಡು ಮನೆ ಇತ್ತು ನೋಡಿ. ಆ ತರವಾಡು ಮನೆ ಹತ್ತಿರದಲ್ಲಿ ಒಬ್ಬರು ಹಿಂದೂ ಧರ್ಮಕ್ಕೆ ಸೇರಿದವರ ಮನೆ ಇತ್ತು. ಆ ಮನೆಯಲ್ಲಿ ಪ್ರೀತಿಯ ಸಹೋದರರೇ, ಏನಾದರೂ ದೊಡ್ಡ ಕಾರ್ಯಕ್ರಮ ರಾತ್ರಿ ನಡೆಯೋದಾದರೆ ಅಲ್ಲಿಗೆ ತುಂಬಾ ಅತಿಥಿಗಳು ಬರ್ತಾರೆ. ಆ ಸಂದರ್ಭದಲ್ಲಿ ಅವರ ಮನೆ ತುಂಬಾ ಚಿಕ್ಕದಿದೆ. ಆ ಚಿಕ್ಕ ಮನೆಯಲ್ಲಿ ಅವರಿಗೆ ರಾತ್ರಿ ವಾಸ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ, ನಿದ್ದೆ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಆ ಸಂದರ್ಭಗಳಲ್ಲಿ ನಮ್ಮ ಮನೆಯ ಫ್ರಂಟ್ ಹಾಲ್ ಅನ್ನು ಅವರಿಗೆ ನಾವು ವಾಸ ಮಾಡಲಿಕ್ಕೆ ಅವತ್ತೊಂದು ದಿನ ನಾವು ಬಿಟ್ಟು ಕೊಡ್ತಾ ಇದ್ದೇವೆ. ಪ್ರೀತಿಯ ಸಹೋದರರೇ, ನೀವು ನನ್ನ ಜೊತೆ ಬಂದ್ರೆ ನಿಮಗೆ ನಾನು ತೋರಿಸಿಕೊಡಬಹುದು, ಅಷ್ಟೊಂದು ನಾವು ಅನ್ಯೋನ್ಯತೆಯಿಂದ ಬದುಕುತ್ತಾ ಇದ್ದೇವೆ. ಪ್ರೀತಿಯ ಸಹೋದರರೇ, ನಾವೆಲ್ಲರೂ ಕೂಡ ಮನೆಗೆ ಬಾಗಿಲು ಹಾಕಿ ಹೋಗೋದಾದರೆ ನಮ್ಮ ಯಾವುದಾದರೂ ಮಹಿಳೆಯರು ತಂಗಿಯಂದಿರು ಮನೆಯಲ್ಲಿ ಒಬ್ಬಂಟಿಗಳಾಗಿ ನಿಲ್ಲಲಿಕ್ಕೆ ಸಾಧ್ಯವಾಗದೇ ಇದ್ದಾಗ ಆಚೆ ಮನೆಯ ಹಿಂದೂ ಧರ್ಮಕ್ಕೆ ಸೇರಿದ ಸ್ತ್ರೀ ನಮ್ಮ ಮನೆಗೆ ಬಂದು ನಮ್ಮ ಮನೆಯ ನಮ್ಮ ಹೆಣ್ಮಕ್ಕಳೊಂದಿಗೆ ಅವರೊಟ್ಟಿಗೆ ಇರುತ್ತಾ ಇದ್ರು. ಪ್ರೀತಿಯ ಸಹೋದರರೇ, ಇಂತಹ ಒಂದು ಸೌಹಾರ್ದತೆ, ಇಂತಹ ಒಂದು ಪ್ರೀತಿ, ಇದೆಲ್ಲವೇ ಮನುಷ್ಯನಿಗೆ ಬೇಕಾಗಿರುವುದು. ಅಲ್ಲದೆ ಹೊಡಿ ಬಡ್ಡಿ ಕಡಿ ಹೊಡೆ ನಾಶ ಮಾಡು ಧ್ವಂಸ ಮಾಡು, ಇದರಿಂದ ಈ ನಾಡಿನಲ್ಲಿ ಯಾವ ಪ್ರಯೋಜನ ಇದೆ? ಅದು ಈ ನಾಡಿಗೆ ಯಾವತ್ತೂ ಕೂಡ, ಈ ನಾಡಿನ ಅಭಿವೃದ್ಧಿಗೆ ಯಾವತ್ತೂ ಕೂಡ ಸಹಕಾರಿಯಾಗುವುದಿಲ್ಲ. ಒಂದು ದೇಶ ಯಾವತ್ತೂ ಕೂಡ ಅದು ನಾಶವಾಗುವುದು ಪ್ರೀತಿಯ ಸಹೋದರರೇ ಆ ದೇಶದ ಒಳಗಿರುವಂತಹ ಆಂತರಿಕವಾದ ಕಲಹಗಳಿಂದಾಗಿದೆ. ಈ ದೇಶವನ್ನು ಬಾಂಬು ಹಾಕಿ ನಾಶ ಮಾಡಲಿಕ್ಕೆ ಯಾವುದೇ ಹೊರ ದೇಶಗಳಿಂದ ಸಾಧ್ಯವಿಲ್ಲ. ಕಾರಣ ಈ ದೇಶ ಬಹಳಷ್ಟು ಯುವ ಸಂಪತ್ತಿನಿಂದ ಕೂಡಿದ ದೇಶವಾಗಿದೆ. 60% ಈ ದೇಶದ ಜನತೆ ಯುವಕರಾಗಿದ್ದಾರೆ. ಈ ಯುವ ಶಕ್ತಿಯನ್ನು ನಾಶ ಮಾಡಿ ಈ ದೇಶವನ್ನು ನಾಶ ಮಾಡಲಿಕ್ಕೆ ಯಾವ ದೇಶಕ್ಕೂ ಕೂಡ ಸಾಧ್ಯವಿಲ್ಲ. ಅಂತಹ ಒಂದು ದೇಶವಾಗಿದೆ, ಸುಶಕ್ತವಾದ ದೇಶವಾಗಿತ್ತು ನಮ್ಮ ಭಾರತ ದೇಶ. ಪ್ರೀತಿಯ ಸಹೋದರರೇ, ಅದೇ ಸಂದರ್ಭದಲ್ಲಿ ಈ ದೇಶದ ಅಸ್ಮಿತೆ ನಾಶವಾಗುವುದು, ಈ ದೇಶದ ಆರ್ಥಿಕತೆ ನಾಶವಾಗುವುದು, ಈ ದೇಶದ ಶಕ್ತಿ ನಾಶವಾಗುವುದು ನಮ್ಮ ಒಳಗಿರುವ ಆಂತರಿಕವಾದ ಕಲಹಗಳಿಂದಾಗಿದೆ. ಅದು ಈ ದೇಶಕ್ಕೆ ಬಹಳ ದೊಡ್ಡ ಕೆಡುಕಾಗಿದೆ ಎಂಬುದರಲ್ಲಿ ಎರಡು ಮಾತಿಲ್ಲ ಎಂಬುದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು ಪರಸ್ಪರ ಅನ್ಯೋನ್ಯತೆಯಿಂದ ಪರಸ್ಪರ ಪ್ರೀತಿಯಿಂದ ಬದುಕುವಂತಹ ಸನ್ನಿವೇಶ ಇವತ್ತು ನಮ್ಮಲ್ಲಿ ನಿರ್ಮಾಣವಾಗಬೇಕಾಗಿದೆ. ಅದು ನಮ್ಮಲ್ಲಿರುವಂತಹ ದೊಡ್ಡ ವಿಚಾರವಾಗಿದೆ ಎಂಬುದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆದ್ದರಿಂದ ನಾವೆಲ್ಲರೂ ಕೂಡ ಬಹಳಷ್ಟು ಅನ್ಯೋನ್ಯತೆಯಿಂದ ಬಹಳಷ್ಟು ಪ್ರೀತಿಯಿಂದ ನಾವು ಬದುಕುವಂತಹ ಸನ್ನಿವೇಶಗಳು ಉಂಟಾಗಬೇಕಾಗಿದೆ. ನಮಗೆ ತೊಂದರೆಗಳು ಬರುವಾಗ, ಕಷ್ಟಗಳು ಬರುವಾಗ ನಾವು ಯಾವತ್ತೂ ಕೂಡ ಜಾತಿಯನ್ನು ನೋಡುವುದಿಲ್ಲ. ಪ್ರೀತಿಯ ಸಹೋದರ, ನೀವು ಯೋಚನೆ ಮಾಡಿ ನೋಡಿ, ಒಂದು ಕಡೆಯಲ್ಲಿ ಒಬ್ಬ ಆಕ್ಸಿಡೆಂಟ್ ಆಗಿ ಬೀಳ್ತಾನೆ, ಯಾರಿದ್ರು ಕೂಡ ಅವಾಗ ಜಾತಿಯನ್ನು ನೋಡ್ತಾರ? ಎಷ್ಟೇ ದೊಡ್ಡ ಜಾತಿವಾದಿಯಾಗಿದ್ರು ಕೂಡ ಅವತ್ತು ನೋಡುವುದಿಲ್ಲ. ಅವನನ್ನು ಹೇಗಾದರೂ ಎತ್ತಿಕೊಂಡು ಹೋಗಿ ಗಾಡಿಯಲ್ಲಿ ಹಾಕಿ ಆತನನ್ನು ತಲುಪಿಸುವಂತಹ ಕೆಲಸವನ್ನು ಮಾಡ್ತಾರೆ. ಪ್ರೀತಿಯ ಸಹೋದರರೇ, ಸುಳ್ಯದಲ್ಲಿ ಒಂದು ಕಡೆ ವಾಸಿಗೆ ಹೋಗಿ ರಾತ್ರಿ ನಾನು ಮರಳಿ ಬರುವಾಗ ಒಂದು ಬೈಕ್ ರಿಕ್ಷಕ್ಕೆ ಬಡಿದು ನಡು ರಸ್ತೆಯಲ್ಲಿ ಇಬ್ಬರು ರಕ್ತದಲ್ಲಿ ಮುಳುಗಿದ್ದಾರೆ. ನನಗೆ ಕಂಡು ತುಂಬಾ ಬೇಸರವಾಯಿತು. ನಾನು ಗಾಡಿ ನಿಲ್ಲಿಸಲಿಕ್ಕೆ ಹೇಳಿದೆ. ಕಾರ್ ನಿಲ್ಲಿಸಿ ನೋಡುವಾಗ ಪ್ರೀತಿಯ ಸಹೋದರರೇ, ಇಬ್ಬರು ಯುವಕರು ಮತ್ತೊಂದು ಸಣ್ಣ ಮಗುವನ್ನು ಕಾಣಲಿಕ್ಕೆ ಸಾಧ್ಯವಾಯಿತು. ನಾನು ಕೇಳಿದೆ, ಅಲ್ಲಿ ಒಂದೆರಡು ಮಂದಿ ಜನರು ಸೇರಿದ್ರು. ಅವರೊಂದಿಗೆ ನಾನು ಕೇಳಿದೆ, ಅವರ ಭಾಷೆಯಲ್ಲಿ ಕೇಳಿದೆ. ನಮ್ಮ ನಾಡಿನಲ್ಲಿರುವ ತುಳು ಭಾಷೆ ಇದೆ,
ಆ ಭಾಷೆಯಲ್ಲಿ ನಾನು ಅವರೊಂದಿಗೆ ಕೇಳಿದೆ, ಏನಾದರೂ ಹೆಲ್ಪ್ ಬೇಕಾ, ನಾನು ಕಾರಲ್ಲಿ ಹಾಕಿ ಆಸ್ಪತ್ರೆಗೆ ತಲುಪಿಸ್ಬೇಕಾ ಅಂತ ಕೇಳಿದೆ. ಆವಾಗ ಅವರು ಹೇಳಿದರು, ಗುರುಗಳೇ, ನೀವು ಕೇಳಿದ್ದು ನಮಗೆ ತುಂಬಾ ಸಂತೋಷ ಆಯಿತು, ನೀವು ಏನು ಮಾಡಬೇಡಿ, ನೀವು ಹೋಗಿ ನೀವು ನಿಮ್ಮಷ್ಟಕ್ಕೆ ಹೋಗಿ, ನಾವೆಲ್ಲ ವ್ಯವಸ್ಥೆಗಳನ್ನು ಮಾಡ್ತೇವೆ ಅಂತ ಹೇಳಿ ಅವರು ರಿಕ್ಷಾವನ್ನು ತಂದು ಆ ವ್ಯಕ್ತಿಯನ್ನು, ಆ ಇಬ್ಬರು ವ್ಯಕ್ತಿ ಮತ್ತೊಂದು ಮಗುವನ್ನು ಕರ್ಕೊಂಡು ಹೋಗಿ ಚಿಕಿತ್ಸೆ ಕೊಡುವಂತಹ ಕೆಲಸವನ್ನು ಮಾಡಿದ್ರು. ಪ್ರೀತಿಯ ಸಹೋದರರು, ಇಲ್ಲಿ ನಮ್ಮಲ್ಲಿ ಜಾತಿ ಎಲ್ಲಿದೆ? ಇಲ್ಲಿ ನಮ್ಮಲ್ಲಿ ಪಥ ಎಲ್ಲಿದೆ? ಇಲ್ಲಿ ನಮ್ಮಲ್ಲಿ ಪಂಗಡ ಎಲ್ಲಿದೆ? ಆರಾಧನೆಗಳು ಬೇರೆ ಇದೆ. ಮುಸಲ್ಮಾನರಿಗೆ ಮಸೀದಿಯಲ್ಲಿ ಆರಾಧನೆ ಇದೆ, ಅದವರ ನಂಬಿಕೆ. ಹಿಂದೂಗಳಿಗೆ ಅವರ ದೇವಾಲಯಗಳಲ್ಲಿ ಆರಾಧನೆ ಇದೆ. ಕ್ರೈಸ್ತರಿಗೆ ಚರ್ಚ್ನಲ್ಲಿ ಆದಿತ್ಯವಾರ ದಿವಸ ಪ್ರತ್ಯೇಕ ಆರಾಧನೆಗಳಿದೆ, ಅದವರ ನಂಬಿಕೆಯಾಗಿದೆ. ಅದೆಲ್ಲವನ್ನು ಕೂಡ ಒಂದು ಮಾಡಲಿಕ್ಕೆ ನಮ್ಮಿಂದ ಸಾಧ್ಯವಿಲ್ಲ. ತತ್ವಗಳನ್ನು, ಭಾವನೆಗಳನ್ನು ಒಂದು ಮಾಡಲಿಕ್ಕೆ ಸಾಧ್ಯವಿಲ್ಲ. ಪ್ರೀತಿಯ ಸಹೋದರರೇ, ಇಲ್ಲಿ ಮಸೀದಿಗೆ ನಾಯಕತ್ವವನ್ನು ಕೊಡುವ ಉಸ್ತಾದರು ದೇವಸ್ಥಾನದಲ್ಲಿ ಪೂಜೆಗೆ ಹೋಗಿ ಕಾರ್ಮಿಕತ್ವವನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ. ಪೂಜೆ ಮಾಡುವಂತಹ ಸ್ವಾಮೀಜಿಗಳು ಮಸೀದಿಗಳಲ್ಲಿ, ಚರ್ಚ್ಗಳಲ್ಲಿ ಬಂದು ಆರಾಧನೆಗಳಿಗೆ ನಾಯಕತ್ವ ಕೊಡಲಿಕ್ಕೆ ಸಾಧ್ಯವಿಲ್ಲ. ಚರ್ಚಿನಲ್ಲಿರುವ ಫಾದರ್ಗಳು ದೇವಸ್ಥಾನಗಳಿಗೆ, ಮಸೀದಿಗಳಿಗೆ ಹೋಗಿ ನಾಯಕತ್ವ ಕೊಡಲಿಕ್ಕೆ ಸಾಧ್ಯವಿಲ್ಲ. ಅವರವರ ಧರ್ಮದ ಆಚಾರಗಳನ್ನು ಅವರವರು ಆಚಾರ ಮಾಡಿ ಎಲ್ಲಾ ಧರ್ಮಕ್ಕಿಂತಲೂ ಮಿಗಿಲಾಗಿ ಮಾನವ ಧರ್ಮವನ್ನು ಕಂಡು ಮನುಷ್ಯನಾಗಿ ಬದುಕಲಿಕ್ಕೆ ಮನುಷ್ಯನು ಕಲಿಯಬೇಕಾಗಿದೆ. ಪ್ರೀತಿಯ ಸಹೋದರರೇ, ನೀರಿನಲ್ಲಿ ಇವತ್ತು ಮನುಷ್ಯ ಈಜುತ್ತಾನೆ. ದೊಡ್ಡ ದೊಡ್ಡ ಕಡೆಗಳಿಗೆ, ಜಗತ್ತಿನ ಯಾವ ಕಡೆಗಳಿಗೂ ಬೇಕಾದರೂ ಈಜಿಕೊಂಡು ಕಪ್ಪಲುಗಳ ಶಿಪ್ಪುಗಳ ಮೂಲಕ ಹೋಗಲಿಕ್ಕೆ ಸಾಧ್ಯವಾಗ್ತದೆ. ಅದೇ ಸಂದರ್ಭದಲ್ಲಿ ಹಕ್ಕಿಗಳಂತೆ ಆಕಾಶದಲ್ಲಿ ಹಾರಾಡಿಕೊಂಡು ಜಗತ್ತಿನ ವಿವಿಧ ರಾಷ್ಟ್ರಗಳಿಗೆ, ದೇಶಗಳಿಗೆ ಹೋಗಲಿಕ್ಕೆ ಇವತ್ತು ಮನುಷ್ಯನಿಂದ ಸಾಧ್ಯವಾಗ್ತದೆ. ಆದರೆ ಭೂಮಿಯ ಮೇಲೆ ಮನುಷ್ಯನಾಗಿ ಬದುಕಲಿಕ್ಕೆ ಮನುಷ್ಯನಿಗೆ ಸಾಧ್ಯವಾಗ್ತಾ ಇಲ್ಲ. ಇದು ಈ ದೇಶದ ದುರಂತವಾಗಿದೆ. ಪ್ರೀತಿಯ ಸಹೋದರರೇ, ನಾವು ದೊಡ್ಡ ದೊಡ್ಡ ಉಪಗ್ರಹಗಳನ್ನು ಮಂಗಳಕ್ಕೂ ಅದರ ಆಚೆಗೂ ನಾವು ಕಳುಹಿಸ್ತಾ ಇದ್ದೇವೆ. ನಮ್ಮ ದೇಶ ಕಳುಹಿಸ್ತಾ ಇದೆ, ನಮ್ಮ ಜಗತ್ತು ಕಳುಹಿಸ್ತಾ ಇದೆ. ಆದರೆ ಟೌನಿಗೆ, ಬಜಾರಿಗೆ, ಪೇಟೆಗೆ ಬಂದ ಒಬ್ಬ ಮುಸ್ಲಿಂ ವ್ಯಕ್ತಿಗೆ, ಒಬ್ಬ ಹಿಂದೂ ವ್ಯಕ್ತಿಗೆ ಸುರಕ್ಷಿತವಾಗಿ 1 ಕಿಲೋಮೀಟರ್ ದೂರ ಇರುವ ಆತನ ಮನೆಗೆ ತಲುಪಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಕೋಟ್ಯಾಂತರ ಕಿಲೋಮೀಟರ್, ಲಕ್ಷಾಂತರ ಕಿಲೋಮೀಟರ್ ದೂರ ಉಪಗ್ರಹಗಳನ್ನು ಕಳುಹಿಸುವ ನಮಗೆ 1 ಕಿಲೋಮೀಟರ್ ದೂರ ಒಬ್ಬ ಮನುಷ್ಯನಿಗೆ ಸುರಕ್ಷಿತವಾಗಿ ಆತನ ಮನೆಗೆ ತಲುಪಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇದು ಈ ದುರಂತ ಅಂತ ಹೇಳದೆ ಬೇರೆ ವಿಧಿ ಇಲ್ಲ. ಪ್ರೀತಿಯ ಸಹೋದರರೇ, ಆದ್ದರಿಂದ ಅದೆಲ್ಲಕ್ಕಿಂತಲೂ ಮಿಗಿಲಾಗಿ ನಮ್ಮ ಈ ಒಂದು ಟೊಂಕ ಎನ್ನುವಂತಹ ಈ ನಾಡು ಇದೊಂದು ಸೌಹಾರ್ದತೆಗೆ ಟೊಂಕ ಗಟ್ಟಿ ನಿಂತಹ ನಾಡಾಗಿದೆ. ಆದ್ದರಿಂದ ನಮ್ಮೆಡೆಯಲ್ಲಿರುವ ಹಿಂದೂ, ಮುಸ್ಲಿಂ, ಕ್ರೈಸ್ತ ಎನ್ನುವಂತಹ ಭಿನ್ನತೆಗಳನ್ನು ಮರೆತು ನಾವೆಲ್ಲರೂ ಕೂಡ ಮನುಷ್ಯರಾಗಿ, ಮಾನವನಾಗಿ, ನಾವೆಲ್ಲರೂ ಕೂಡ ಮಾನವೀಯತೆ ಇರುವಂತಹ ಒಬ್ಬ ಮನುಷ್ಯನಾಗಿ ನಾವು ಬದುಕಬೇಕಾದದ್ದು ಬಹಳಷ್ಟು ಅನಿವಾರ್ಯವಾಗಿದೆ. ಇವತ್ತು ಮಾನವೀಯತೆ, ಮನುಷ್ಯತ್ವ ಎನ್ನುವುದು ಸಹಜೀವಿಗಳೊಂದಿಗೆ ಮನುಷ್ಯತ್ವ ಎನ್ನುವುದು ನಷ್ಟಪಟ್ಟಿರುವುದು ಮನುಷ್ಯರಲ್ಲಿ ಮಾತ್ರ.